ನಮಸ್ತೆ ಎಲ್ರಿಗೂ. ಇವತ್ತು ನಾನು ನುಗ್ಗೆ ಸೊಪ್ಪಿನ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋದ್ರಿಂದ ಇದನ್ನು ತಾಲಿಪಟ್ಟು ಅಂತ ಕರಿತೀವಿ. ಇದನ್ನೇ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಪರೋಟ ಅಂತ ಕರಿಬೋದು. ನುಗ್ಗೆ ಸೊಪ್ಪಿನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ವಿಟಮಿನ್ ಸಿ ರಿಚ್, ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್, ಕೊಲಾಜನ್, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದರಲ್ಲಿ ಅಂತ. ಈ ಪರೋಟ ಮಾಡೋದಕ್ಕೆ ನಾನು 1 ಪ್ಲೇಟ್ ನುಗ್ಗೆ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು 1 ಕಪ್ಪು ಅಕ್ಕಿ ಹಿಟ್ಟು, 1/4 ಲೀಟ್ರದ್ದು 1 ಕಪ್ ಅಕ್ಕಿ ಹಿಟ್ಟು. ಇದಕ್ಕೆ 1.5 ಲೀಟ್ರ್ ನಾನು ನೀರು ಹಾಕ್ತಾಯಿದ್ದೀನಿ. 1.5 ಲೀಟ್ರಲ್ಲ, 1.5 ಕಪ್ ನೀರು ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಹೆಚ್ಚಿರೋದು, ಸೊಪ್ಪು ಎಲ್ಲ ಸೇರಿ 1.5 ಕಪ್ ಆಗುತ್ತೆ. ಹಾಗಾಗಿ ನಾನು ನೀರು ಕೂಡ 1.5 ಕಪ್ ಸೇರಿಸಿದ್ದೀನಿ. ನೀರು ಕುದೀತಾ ಇತ್ತು. ಕುದ್ದಿರೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇವಾಗ ನುಗ್ಗೆ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಈವನ್ ಆಗಬೇಕದು, ಸಮ ಹಂಚ್ಕೋಬೇಕು ಹಿಟ್ಟಲ್ಲಿ. ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಅಲ್ಲಿ ಬೇಯೋ ನೆಸೆಸಿಟಿ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಈ ಹಿಟ್ಟನ್ನು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉಂಡೆ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಕಿಚನ್ ಫ್ರೆಂಡ್ ರೋಟಿ ಮೇಕರ್ ಇದೆಯಲ್ಲ, ರೋಟಿ ಮೇಕರಲ್ಲಿ ಕವರ್ನ ಯೂಸ್ ಮಾಡಿಬಿಟ್ಟು ರೋಟಿನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ತಾಲಿಪಟ್ಟನ್ನ ಪ್ರೆಸ್ ಮಾಡಿದ್ರೆ ತುಂಬ ತೆಳುವಾಗಿ ಈವನ್ ಆಗಿ ಬರುತ್ತೆ, ತುಂಬ ಚೆಂದ ಬರುತ್ತೆ. ನನಗೆ ಇದು ತುಂಬ ಇಷ್ಟ. ಕಿಚನ್ ಫ್ರೆಂಡ್ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ನಾನು ಇದ್ರ ಜೊತೆಗೆ, ತಾಲಿಪಟ್ಟು ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಇನ್ನೊಂದು ಕೋಸಂಬರಿ, ಮೂಲಂಗಿ ಕೋಸಂಬರಿ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಮೂಲಂಗಿನ ತುರ್ಕೊಂಡಿದ್ದೀನಿ, ಒಂದು ದೊಡ್ಡ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಹಾಗೆ ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತಾಲಿಪಟ್ಟಿಗೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡಿದ್ದೆ. ಅದಕ್ಕಿವಾಗ ನಾನು ಒಗ್ಗರಣೆ, ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೊಸರು ಸೇರಿಸಿದ್ರೆ ಈ ಮೂಲಂಗಿ ಕ್ಯಾರೆಟ್ ಕೋಸಂಬರಿ ರೆಡಿ ಆಗತ್ತೆ. ಇದು ತಾಲಿಪಟ್ಟು ಬೇಯೋದು ಸ್ವಲ್ಪ ನಿಧಾನ, ಹಾಗಾಗಿ ಈ ಗ್ಯಾಪಲ್ಲೇ ನಾನು ಕೋಸಂಬರಿನೂ ರೆಡಿ ಮಾಡ್ಕೊಳ್ಬೋದಂತ ರೆಡಿ ಮಾಡ್ತಾಯಿದ್ದೀನಿ. ಈ ತಾಲಿಪಟ್ಟು ಜೊತೆಗೆ ಕಾಯಿ ಚಟ್ನಿ, ಮಾಮೂಲಿ ನಾವೇನು ಕಾಯಿ ಚಟ್ನಿ ಮಾಡ್ತೀವಿ ಆ ಕಾಯಿ ಚಟ್ನಿನೂ ಕೂಡ ಒಳ್ಳೆ ಕಾಂಬಿನೇಷನ್ನು. ಬಟ್ ನಾನು ಟೈಮ್ ಇತ್ತು, ಸಂಡೇ ಆಗಿದ್ದರಿಂದ ಇದು ಕೋಸಂಬರಿ ಮತ್ತು ವೆಜ್ ಸ್ಟೈಲ್ ಎಗ್ ಕರಿ ನಾನು ಒಂದು ವೀಡಿಯೋ ಹಾಕಿದ್ದೆ, ಅದನ್ನು ಕೂಡ ಇದ್ರ ಜೊತೆಗೆ ಇವತ್ತು ಮಾಡಿದ್ದೀನಿ. ಅದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ತಾಲಿಪಟ್ಟು ತಿನ್ನಲಿಕ್ಕೆ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳಂತೂ ಕೇಳಿ ಹಾಕಿಸ್ಕೊಂಡು ತಿನ್ನಲು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.